ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡವ್ ಜೊತೆ ಕುಚ್ ಕುಚ್, ಗಂಡನಿಗೆ ಕಟ್ಟಿದ್ಲು ಚಟ್ಟ, ಇಟ್ಕೊಂಡವನಿಗಾಗಿ ಕಟ್ಕೊಂಡವನಿಗೆ ಇಟ್ಲು ಮುಹೂರ್ತ. ದಾವಣಗೆರೆಯ ಪಾಮೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಭೀಕರ ಘಟನೆ ಇದು. ಇಟ್ಕೊಂಡವನಿಗೋಸ್ಕರ ತಾಳಿ ಕಟ್ಟಿದವನಿಗೆ ಮುಹೂರ್ತ ಇಟ್ಲು. ಗಂಡನನ್ನೇ ಮುಗಿಸಿದ ಹೆಂಡತಿ, ಕೊಲೆ ಮಾಡಿ ತುಂಗಭದ್ರಾ ನದಿಗೆ ಬಿಸಾಕಿರುವ ಹಂತಕರು. ಪಾಮೇನಹಳ್ಳಿ ಗ್ರಾಮದ ರಘು ಕೊಲೆಯಾದ ದುರ್ದೈವಿ. ಪತ್ನಿ ಶ್ರುತಿ, ಆಕೆಯ ಪ್ರಿಯಕರ ಉಬೇದುಲ್ಲಾ ಎಂಬುವರಿಂದ ಕೊಲೆ ಮಾಡಲಾಗಿದೆ. ಕಳೆದ 12 ವರ್ಷದ ಹಿಂದೆ ಮದುವೆಯಾಗಿದ್ದ ರಘು ಹಾಗೂ ಶ್ರುತಿ. ರಘು ಮದ್ಯಪಾನ ಮಾಡ್ತಿದ್ದ ಅನ್ನೋ ಕಾರಣ ಇತ್ತು. ಆಗಾಗ ಇಬ್ಬರ ನಡುವೆ ಜಗಳ ಆಗ್ತಾ ಇತ್ತು ಇದೇ ರೀಸನ್ ಇಂದ. ಇದರ ಮಧ್ಯೆ ಶ್ರುತಿ ಹಾಗೂ ಉಬೇದುಲ್ಲಾ ನಡುವೆ ಅಕ್ರಮ ಸಂಬಂಧ ಬೆಳೆದಿತ್ತು. ಬಳಿಕ ಅಕ್ರಮಕ್ಕೆ ಅಡ್ಡಿಯಾಗ್ತಾನೆ ಅಂತ ಪ್ರಿಯಕರನ ಜೊತೆ ಸೇರಿ ಹತ್ಯೆ ಮಾಡಿದ್ದಾಳೆ ಗಂಡನನ್ನೇ. ಪತಿಯನ್ನ ಕೊಲೆ ಮಾಡಿಸಿ ಠಾಣೆಯಲ್ಲಿ ಹೊಸ ನಾಟಕ ಮಾಡಿದ್ಲು ನವರಂಗಿ ಶ್ರುತಿ. ಇನ್ನು ಕೊಲೆ ಮಾಡಿ ನನ್ ಗಂಡ ಕಾಡೆ ಆಗ್ಬಿಟ್ಟಿದ್ದಾನೆ ಅಂತ ದೂರು ಕೊಟ್ಟಿದ್ಲು. ಈ ಬಗ್ಗೆ ಶ್ರುತಿ ಸಹೋದರಿ ವಿಚಾರಣೆ ನಡೆಸಿದಾಗ ಪ್ರಕರಣ ಬಯಲಾಗಿದೆ. ಕೊಲೆ ಮಾಡಿರುವ ಹಾಗೂ ಮೃತದೇಹ ಸಾಗಿಸಿರುವ ಮೂವರ ಬಂಧನವೂ ಆಗಿದೆ. ಇನ್ನು ಮೃತದೇಹಕ್ಕಾಗಿ ತುಂಗಭದ್ರಾ ನದಿಯಲ್ಲಿ ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. ನೋಡಿ, ಮದುವೆ ಆಗಿ 12 ವರ್ಷ ಆಗಿದೆ. 12 ವರ್ಷದಿಂದ ಗಂಡ ಹೆಂಡತಿ ಚೆನ್ನಾಗೇ ಇದ್ರು. ಏನೋ ಕುಡಿಯೋ ವಿಚಾರಕ್ಕೆ ಆಗಾಗ ಜಗಳ ಆಗ್ತಾ ಇತ್ತು ಬಿಡಿ. ಆದ್ರೆ ಅಕ್ರಮ ಸಂಬಂಧ ನೋಡಿ ತಾಳಿ ಕಟ್ಟಿದ ಗಂಡನನ್ನೇ ಮುಗಿಸುವ ಮಟ್ಟಕ್ಕೆ ಬಂದೋಯ್ತು. ನಿನ್ನೆ ನೋಡಿದ್ರೆ ಗಂಡ ಮಗು ಇಬ್ಬರನ್ನೂ ಕೊಲೆ ಮಾಡಿದಂತ ಪ್ರಕರಣ. ಇವತ್ತು ನೋಡಿದ್ರೆ ಅಕ್ರಮ ಸಂಬಂಧಕ್ಕಾಗಿ ಪ್ರಿಯಕರನಿಗೋಸ್ಕರ ಅವನ ಜೊತೆಗೆ ಸೇರ್ಕೊಂಡು ಗಂಡನನ್ನೇ ಕೊಲೆ ಮಾಡಿರುವ ಪ್ರಕರಣ. ಇದರಿಂದಾಗಿ ಇತ್ತೀಚೆಗೆ ಮದುವೆ ಆಗದೆ ಇರೋರು ಅಟ್ಲೀಸ್ಟ್ ನಮ್ಮ ಜೀವ ಬದುಕೊಂಡ್ರೆ ಸಾಕು, ಇದ್ರೆ ಹೆಂಗೋ ಇರ್ತೀವಿ, ಮದುವೆ ಆಗೋದೇ ಬೇಡ ಅನ್ನೋ ಮಟ್ಟಕ್ಕೆ ಬರ್ತಿದ್ದಾರೆ. ಕಾರಣ ಹೆಂಡತಿ ಯಾವಾಗ ಯಾರನ್ನ ಹೆಂಗೆ ಕೊಲೆ ಮಾಡ್ತಾಳೋ ಹೇಳೋದಕ್ಕಾಗಲ್ಲ, ಯಾರ ಜೊತೆಗೆ ಓಡ್ ಹೋಗ್ತಾಳೋ ಹೇಳೋದಕ್ಕಾಗಲ್ಲ ಅಂತ ಪ್ರಕರಣಗಳು ಹೆಚ್ಚಾಗಿ ಆಗ್ತಾ ಇದೆ. 12 ವರ್ಷ 6 ವರ್ಷ ಸಂಸಾರ ಮಾಡಿರ್ತಾರೆ, ಇದ್ದಕ್ಕಿದ್ದಂತೆ ಇನ್ಯಾರ ಜೊತೆನೋ ಲವ್ ಆಗುತ್ತೆ, ಆ ಡವ್ ಜೊತೆಗೆ ಸೇರ್ಕೊಂಡು ಗಂಡನನ್ನೇ ಕೊಲೆ ಮಾಡ್ತಾರೆ, ಗಂಡನಿಗೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ, ಗಂಡನಿಗೆ ಚಟ್ಟ ಕಟ್ಟುವಂತ ಪ್ರಕರಣಗಳು ಪ್ರತಿನಿತ್ಯವೂ ಕೂಡ ಬೆಳಕಿಗೆ ಬರ್ತಾ ಇವೆ. ನೋಡಿ, ಶ್ರುತಿ ಗಂಡನನ್ನು ಕೊಲೆ ಮಾಡಿಸಿ ತುಂಗಭದ್ರಾ ನದಿಗೆ ಹೆಣ ಬಿಸಾಕಿ ತದನಂತರ ನಾಟಕ ಮಾಡಿದ್ಲಂತೆ. ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ಲಂತೆ, ನನ್ನ ಗಂಡ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾನೆ, ಹುಡುಕೊಡಿ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ. ಮಲ್ಲಿಕಾರ್ಜುನ್, ಈ ನೌಟಂಕಿ ಶ್ರುತಿ ಕೊನೆಗೂ ಲಾಕ್ ಆಗಿದ್ದಾಳೆ. ಹೇಗೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ರು? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಸೌಖ್ಯ. ಏನಂತಂದ್ರೆ, ಪ್ರಿಯಕರನೊಂದಿಗೆ ಸೇರ್ಕೊಂಡು ಪ್ರಿಯತಮ ಏನಿದ್ದಾರೆ ಗಂಡನನ್ನ ಕೊಲೆ ಮಾಡ್ಬಿಟ್ಟು ಆ ಗಂಡ ಏನಿದ್ದಾರೆ ಆತನನ್ನ ತುಂಗಭದ್ರಾ ನದಿಗೆ ಬಿಸಾಕಿರುವಂತ ಒಂದು ಘಟನೆ ಇದು. ಅಂದ್ರೆ ಕಳೆದ 8ನೇ ತಾರೀಕು ಇದೆ, 8ನೇ ತಾರೀಕು ರಘು ಮಿಸ್ಸಿಂಗ್ ಆಗುತ್ತೆ. ಮಿಸ್ಸಿಂಗ್ ಆಗೋ ಸಂದರ್ಭದಲ್ಲಿ ಶ್ರುತಿ ಅಂತ ಹೇಳಿದ್ದಾರೆ, ಅಂದ್ರೆ ರಘುವಿನ ಪತ್ನಿ ಶ್ರುತಿ ಏನಿದ್ದಾರೆ ಅದೇ ಠಾಣೆಗೆ ಒಂದು ದೂರನ್ನ ಕೊಟ್ಟರು. ಅಂದ್ರೆ ನನ್ನ ಗಂಡ ಮಿಸ್ಸಿಂಗ್ ಆಗಿದ್ದಾರೆ, ಕಳೆದ 1 ದಿನದಲ್ಲಿ ಕೂಡ ನನ್ನ ಪತಿ ಕಾಣಿಸ್ತಾ ಇಲ್ಲ, ಹುಡುಕಿ ಕೊಡಿ ಅನ್ನುವಂತ ಒಂದು ದೂರನ್ನ ನೀಡ್ತಾರೆ. ಈ ದೂರ ನೀಡಿದ ಸಂದರ್ಭದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು. ಅಂದ್ರೆ ಮೊದಲನೇದಾಗಿ ಶ್ರುತಿ ಅವರನ್ನು ಕೂಡ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಒಂದು ಹೇಳಿಕೆ ಏನಿದೆ ತದ್ವಿರುದ್ಧವಾಗಿ ಇರ್ತಕ್ಕಂಥದ್ದು. ಅಂದ್ರೆ ಮೊದಲಿಗೆ ಕೊಟ್ಟಂತ ಹೇಳಿಕೆಗೂ ಮತ್ತೆ ನಂತರ ಕೊಟ್ಟಂತ ಹೇಳಿಕೆಗೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕೆಯ ಮೇಲೆ ಒಂದು ಅನುಮಾನ ಬರುತ್ತೆ. ಅನಾದ ನಂತರದಲ್ಲಿ ಅಂದ್ರೆ ಶ್ರುತಿಯ ತಂಗಿ ಏನಿದ್ರೆ ಅವರ ಸಹೋದರಿಯನ್ನು ಕೂಡ ಒಂದು ವಿಚಾರಣೆ ಮಾಡಿದಾಗ ಇರುವಂತ ವಿಚಾರಕ ಬಯಲಿಗೆ ಬರ್ತಕ್ಕಂಥದ್ದು. ಅಂದ್ರೆ ಶ್ರುತಿ ಏನಿದ್ದಾರೆ ಅಲ್ಲಿ ಇರ್ತಕ್ಕಂಥ ಮತ್ತೊಬ್ಬ ಪ್ರಿಯಕರ ಅಂತ ಇರ್ತಾನೆ ಉಬೇದುಲ್ಲಾ, ಆ ಉಬೇದುಲ್ಲಾದೊಂದಿಗೆ ಒಂದು ಅಕ್ರಮವಾದ ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಸಂಬಂಧ ಕಳೆದ 2-3 ವರ್ಷಗಳಿಂದ ಕೂಡ ಈ ಒಂದು ಸಂಬಂಧವನ್ನು ಇಟ್ಕೊಂಡು ಕೊನೆಗೆ ಪತಿಯನ್ನ ಸಾಯಿಸಬೇಕು ಅನ್ನೋ ಒಂದು ಹಂತದಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಕೇಳ್ತಕ್ಕಂಥದ್ದು ಏನಂತಂದ್ರೆ 12 ವರ್ಷ ಮದುವೆಯಾದ ನಂತರದಲ್ಲಿ ಆತ
ಸಿಕ್ಕಾಪಟ್ಟೆ ಕುಡಿತಾನೆ ಮತ್ತೆ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾನೆ ಅನ್ನುವಂತ ಒಂದು ಏನು ವಿಚಾರವನ್ನ ಪ್ರಿಯಕರನೊಂದಿಗೆ ಹಂಚಿಕೊಂಡಿರ್ತಾರೆ. ಅದಾದ ನಂತರ ಒಂದು ಪ್ಲಾನಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ರಘುವನ್ನ ಸಿಕ್ಕಾಪಟ್ಟೆ ಕಂಟುಪೂರ್ತಿ ಕುಡಿಸ್ತಕ್ಕಂಥದ್ದು. ಕುಡಿಸಾದ ನಂತರದಲ್ಲಿ ಏನು ಹುಬೇದುಲ್ಲಾ, ಶ್ರುತಿ ಮತ್ತೆ ಮತ್ತೊಬ್ಬ ಆರೋಪಿ ಸುರೇಶ್ ಏನಿದ್ರೆ, ಈ ಮೂವರು ಸೇರಿಕೊಂಡು ಆತನನ್ನ ಕತ್ತಿ ಹಿಸಿಕೆ ಕೊಲೆ ಮಾಡ್ತಕ್ಕಂಥದ್ದು. ಕೊಲೆ ಮಾಡಿದ ನಂತರದಲ್ಲಿ ಸುರೇಶ್ ಮತ್ತೆ ಹುಬೇದುಲ್ಲಾ ಏನಿದ್ದಾರೆ, ಏನು ಹರಿಯಾದ ಬಳಿ ಇರ್ತಕ್ಕಂಥ ಒಂದು ತುಂಗಭದ್ರಾ ನದಿ ಏನಿದೆ, ಆ ನದಿಗೆ ಒಂದು ಬಾಡಿಯನ್ನ ಬಿಸಾಕ್ತಕ್ಕಂಥದ್ದು. ಬಿಸಾಕಿದ ನಂತರದಲ್ಲಿ ಈ ಪ್ರಕರಣ ಬಯಲಿಗೆ ಬರ್ತಕ್ಕಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಮೂವರನ್ನು ಕೂಡ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಬಂಧಿಸಿದ ನಂತರದಲ್ಲಿ ಈಗಾಗಲೇ ಏನು ರಘು ಏನಿದ್ದಾರೆ, ರಘುವನ್ನ ಹುಡುಕಾಟದಲ್ಲಿ ಈಗಾಗಲೇ ಪೊಲೀಸರು ತೊಡ್ಕೊಂಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ.